ಮಂಡೂರು ಕಸದ ಸಮಸ್ಯೆಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಗ್ರಾಮಸ್ಥರ ಸಮಸ್ಯೆಯೂ ಬಗೆಹರಿದಿಲ್ಲ. ಸಿಎಂ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಭೆ ಕೂಡ ಸಕ್ಸಸ್ ಆಗಲಿಲ್ಲ. ಮಂಡೂರು ಗ್ರಾಮಸ್ಥರ ಪ್ರತಿಭಟನೆ ಇನ್ನೂ ನಿಂತಿಲ್ಲ. ಇವತ್ತು ಮುಂದುವರೆದಿರುವ ಗ್ರಾಮಸ್ಥರ ಪ್ರತಿಭಟನೆಗೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ, ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಸಾಥ್ ನೀಡಿದ್ದಾರೆ. ಮತ್ತೊಂದೆಡೆ ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರು ಸಹ ಮಂಡೂರು ಗ್ರಾಮಸ್ಥರ ಜೊತೆ ಕೈ ಜೋಡಿಸಿದ್ದಾರೆ. ಪ್ರತಿಭಟನೆಯ ಕಾವು ಜಾಸ್ತಿಯಾಗುವ ಹಿನ್ನೆಲೆಯಲ್ಲಿ ಮಂಡೂರು ಸುತ್ತಮುತ್ತ ಬಿಗಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಒಟ್ಟಾರೆ ಮಂಡೂರು ಕಸದ ಸಮಸ್ಯೆ ಬಗೆಹರಿಯುವುದಕ್ಕೆ ಇವತ್ತು ಮಂಡೂರು ಗ್ರಾಮಸ್ಥರ ಜೊತೆ ಸಿಎಂ ಮತ್ತೆ ಸಭೆ ನಡೆಸುವ ಸಾಧ್ಯತೆ ಇದೆ. ಕಣ್ಣು ಕಿವಿ ಮೂಗು ಮುಚ್ಚಿಕೊಂಡಿರುವ ಸರ್ಕಾರಕ್ಕೆ, ಕಣ್ಣು ಕಿವಿ ಮೂಗು ಮುಚ್ಚಿಕೊಂಡಿರುವ ಸರ್ಕಾರಕ್ಕೆ, ಮಂಡೂರಿನ ಜನರನ್ನು ಸಾಯಿಸುತ್ತಿರುವ ಸರ್ಕಾರಕ್ಕೆ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ನೋಡಿದ ಪ್ರಮುಖರನ್ನೆಲ್ಲ ಈ ದಿವಸ ಕಲೆ ಹಾಕಿ ಅವರ ಅಭಿಪ್ರಾಯಗಳನ್ನು ನಾನು ಸಂಗ್ರಹ ಮಾಡಿದ್ದೆ. ಅವರು ಈ ಚಳವಳಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇನ್ಮೇಲೆ ದಿನಕ್ಕೆ 3 ಜನ 3 ದಿವಸಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡುವವರಿದ್ದಾರೆ. ಮತ್ತು ಈ ಲಾರಿಗಳು ಬರುತ್ತಲ್ಲ, ಅದನ್ನು 5 ಜನ ತಡೀತಾರೆ, ತಡೆದು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇದಿಷ್ಟು ತೀರ್ಮಾನಗಳನ್ನು ಅವರು ತಗೊಂಡಿದ್ದಾರೆ. ಸರ್ಕಾರಕ್ಕೆ ಏನು ಹೇಳಬೇಕು ಅಂತ ಹೇಳಿದ್ದಾರೆ ಅಂದರೆ, ನೀವು ಕೂಡಲೇ ಇಲ್ಲಿ ಕಸ ಹಾಕೋದನ್ನು ನಿಲ್ಲಿಸ್ಬೇಕು. ಅದಕ್ಕಾಗಿ ನೀವು ಯಂತ್ರಗಳನ್ನು ಮಾಡ್ತಿದ್ದೀವಿ, ಬ್ರಿಕ್ ಮಾಡೋರು ನಮ್ಮ ಜಪಾನಿಂದ ಕರ್ಕೊಂಡು ಬರ್ತೀವಿ, ಇನ್ನೆಲ್ಲೋ ಬೊಂಬಾಯಿನಿಂದ ಜನಗಳನ್ನ ಕರ್ಕೊಂಡು ಬರ್ತೇವೆ, ಅವರ ಮುಖಾಂತರವಾಗಿ ಈ ಕಸಾನೆಲ್ಲನೂ ಕೂಡ ರಸವನ್ನಾಗಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಮೇಯರ್ ಅವರೆಲ್ಲ ಹೇಳ್ತಾ ಇದ್ದಾರೆ. ನೆನ್ನೆ ಸಿದ್ದರಾಮಯ್ಯನವರು ಕೂಡ ಅವ್ರನ್ನ ಕೇಳಿ, ಒಳ್ಳೆಯದು 6 ತಿಂಗಳಾಗುತ್ತೋ ಆಯಿತು ಬಿಡಿ ಮಾಡಿ ಅಂತ ಹೇಳಿದ್ದಾರೆ. ನಮಗೆ ಈ ಕಸನ ರಸ ಮಾಡೋದು ಇದೆಲ್ಲ ಮಾಡ್ಕೊಳ್ಳಿ ನೀವು, ಆದರೆ ನಮ್ಮೂರಿಗೆ ಅದಕ್ಕೋಸ್ಕರವಾಗಿ ನಮಗೆ 6 ತಿಂಗಳ ಶಿಕ್ಷೆಯನ್ನು ಕೊಡಬೇಡಿ. ನಿಮಗೆ ನಿಜವಾಗಿಯೂ ಶ್ರದ್ಧೆ ಇದ್ದರೆ, ನಮ್ಮೂರಿನ ಮೇಲೆ ಏನಾದರೂ ಕನಿಕರ ಇದ್ದರೆ ನೀವು ಮಾಡಬೇಕಾದ ಕೆಲಸ ಮಂಡೂರಿನ ಕಸದ ಸಮಸ್ಯೆ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಈಗ ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ನಿಜವಾಗಿಯೂ ಮಂಡೂರು ಗ್ರಾಮಸ್ಥರ ಪಾಲಿಗೆ ಒಂದು ನರಕ ದರ್ಶನ ಆಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಅನಾರೋಗ್ಯದ ಸಮಸ್ಯೆಗಳು ಮೇಲಿಂದ ಮೇಲೆ ಕಾಡ್ತಾ ಇವೆ, ಆದರೂ ಕೂಡ ಯಾವುದೇ ಒಂದು ಪರಿಹಾರ ಲಭ್ಯ ಆಗ್ತಾ ಇಲ್ಲ. ಈಗ ಸದ್ಯ ಮಂಡೂರಿನ ಪರಿಸ್ಥಿತಿ ಹೇಗಿದೆ? ಭಾವನಾ, ಖಂಡಿತವಾಗ್ಲೂ ಏನಂದ್ರೆ ಪ್ರತಿಭಟನೆಗಳು ನಡೆಯಕ್ಕೆ ಶುರುವಾಗಿ 14 ದಿನ ಆಯಿತು. ಅಂದ್ರೆ ಜೂನ್ 1ರಿಂದ ನಡೆದಂತ ಪ್ರತಿಭಟನೆಗಳು ಇವತ್ತು 14ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸಂಜೆಯೂ ಸಹ ಸಂಧಾನ ಮಾತುಕತೆಗಳು ಸಿಎಂ ಗೃಹ ಕಚೇರಿಯಲ್ಲಿ ನಡೆದವು, ಎಲ್ಲನೂ ಸಹ ವಿಫಲವಾಯಿತು. 6 ತಿಂಗಳ ಕಾಲ ಅವರು ಕಸ ವಿಲೇವಾರಿ ಮಾಡೋದಕ್ಕೆ ಇಲ್ಲಿ ಅವಕಾಶ ಕೊಡಿ ಅಂತಾನೂ ಕೇಳಿದ್ರು ಸಿಎಂ ಅವರು. ಆದರೆ ಇದಕ್ಕೆ ಸಂಪೂರ್ಣವಾಗಿ ಇದು ಕಸ ವಿಲೇವಾರಿ ಮಾಡೋದಕ್ಕೆ ಬೇಡವೇ ಬೇಡ ಇಲ್ಲಿ ಅಂತ ಮಂಡೂರಿನ ಗ್ರಾಮಸ್ಥರು ಹೇಳಿದ್ರು. ಇದರ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗಿನಿಂದನೂ ಸಹ ಶಾಂತಿಯುತವಾದಂತಹ ಪ್ರತಿಭಟನೆಗಳು ಮಂಡೂರಿನಲ್ಲಿ ನಡೀತಿದೆ. ಇದಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳು ಸಹ ಇದಕ್ಕೆ ಬೆಂಬಲಗಳನ್ನು ಸೂಚಿಸಿದೆ. ಒಂದ್ ಕಡೆ ಆಮ್ ಆದ್ಮಿ ಪಾರ್ಟಿ ಅವರು ಬಂದಿದ್ರೆ, ಇನ್ನೊಂದ್ ಕಡೆ ರೈತ ಸಂಘದವರು ಬಂದಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಹೋರಾಟಗಾರರಾದ HS ದೊರೆಸ್ವಾಮಿ ಸಹ ಬಂದಿದ್ದಾರೆ. ಇವತ್ತು ಅವರು ನಮ್ಮ ಜೊತೆನೂ ಇದ್ದಾರೆ, ಮಾತಾಡಿದ್ದಾರೆ. ಈಗ ನನ್ನ ಜೊತೆ ದೊರೆಸ್ವಾಮಿ ಅವರು ಇದ್ದಾರೆ, ಇಲ್ಲೇನೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಹೇಳಿ, ಅಂದ್ರೆ ಇವತ್ತು ಪ್ರತಿಭಟನೆಗಳು ನಡೀತಿವೆ, ಲಾರಿಗಳಿಂದ ನಾಳೆಯಿಂದ ಬರೋದಕ್ಕೆ ತಡೆ ಹಿಡಿತೀವಿ ಅಂತ ಹೇಳಿದ್ದೀರಾ, ಏನಿದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಸರ್? ನಾವು ಇಲ್ಲಿ ಜನ ಅವ್ರ ತೀರ್ಮಾನ ಇದು, ನಾವು ಅವರಿಗೆ ಪ್ರಮೋಟರ್ಸ್ ಅಷ್ಟೇ ಹೊರತು ನಾವು ಎಲ್ಲರೂ ಕೂಡ ನಾವು ನೇರವಾಗಿ ತೀರ್ಮಾನಗಳನ್ನು ತಗೊಳ್ಳೋರಲ್ಲ. ಆ ಜನ ತೀರ್ಮಾನ ಮಾಡಿದ್ದಾರೆ, ನಮ್ಮ ಊರಿಗೆ ಇನ್ನೂ ಸಾಕು, ಇನ್ನು ನಮ್ಮ ಊರಿಗೆ ಯಾವುದೇ ರೀತಿಯಲ್ಲಿ ಬೆಂಗಳೂರಿನಿಂದ ನಮಗೆ ಹಾನಿ ಆಗಬಾರದು ಅಂತ ವಿಚಾರ ಮಾಡಿದ್ದಾರೆ. ಆದ್ದರಿಂದ ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ, ಈ ಚಳುವಳಿಯನ್ನು ಮುಂದುವರಿಸ್ತಕ್ಕದ್ದು. ಮತ್ತು ಇಲ್ಲಿ 3 ದಿವಸ ಸರದಿ ಪ್ರಕಾರ 3 ಜನ 3 ದಿವಸ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಕ್ಕದ್ದು. ಅದರ ಜೊತೆಗೆ ಲಾರಿಗಳು ಏನು ಬರ್ತದೆ ಅದು ಬರೋದಾದರೆ
ಅದನ್ನು 5 ಜನ ತಡಿತಕ್ಕದ್ದು ಅಂತ ವಿಚಾರ ಮಾಡಿದ್ದಾರೆ ಪ್ರತಿ ದಿವಸ. ಅಂದ್ರೆ ಬೆಂಗಳೂರಿಂದ ಸುಮಾರು ಏನಿಲ್ಲ ಅಂದ್ರೂ 750ರಿಂದ 800 ಲಾರಿಗಳು ಮಂಡೂರಿಗೆ ಬರ್ತವೆ. ಈ 800 ಲಾರಿಗಳನ್ನು ಸಂಪೂರ್ಣವಾಗಿ ತಡೆ ಹಿಡಿಬೇಕು ಅಂತಿದ್ದೀರಲ್ಲ, ಹೇಗೆ ಸರ್ ಇದಂತ? ನಾವು ಈಗ ಇದನ್ನು ಆರಂಭ ಮಾಡಿದ್ದೇವೆ. ಗಂಗಾ ನದಿಯಲ್ಲಿ ಅದು ಹುಟ್ಟೋ ಕಡೆ ಒಂದು ಸಣ್ಣ ನದಿಯಾಗಿ ಬರ್ತದೆ. ಈ ದೇಶದ ಬೆಂಗಳೂರಿನ ಜನಕ್ಕೆ ಅವರು ಪ್ರಜ್ಞಾವಂತರಾಗಿದ್ದರೆ ಅವರಿಗೆ ಈ ಒಂದು ಹಳ್ಳಿಗೆ ಈ ಶಾಪವನ್ನು ನಾವು ಕೊಡ್ತಾ ಇದ್ದೇವೆ, ನಾವು ಅವರಿಗೆ ಇಂಥ ಅನ್ಯಾಯವನ್ನು ಉಂಟು ಮಾಡ್ತಿದ್ದಾರೆ ಅಂದರೆ ಬೆಂಗಳೂರಿನ ಜನ ಬಂಜೆಯಲ್ಲ ಅಂತ ಅಂದ್ಕೊಂಡಿದ್ದಾರೆ. ಅವರು ಎಲ್ಲರೂ ಬರ್ತಾರೆ. ಇವತ್ತು ನಾವು 1 ಲಾರಿಯಿಂದ ಆರಂಭ ಮಾಡ್ತೇವೆ, 5 ಜನ ನಾವು ಏನು ಎಲ್ಲಕ್ಕೂ ತಯಾರಾಗ್ತೇವೆ. ಮುಂದೆ ಇದು ದೊಡ್ಡ ಸ್ವರೂಪದ ಒಂದು ಚಳುವಳಿಯಾಗಿ ಆಗತಕ್ಕಂಥ ಅವಕಾಶ ಇದೆ. ಆದರೆ ನಮಗೆ ಚಳುವಳಿ ಮಾಡೋದರಲ್ಲಿ ಏನು ಆಸಕ್ತಿ ಇಲ್ಲ. ನಮಗೆ ಪ್ರಾಕ್ಟಿಕಲ್ ಆಗಿ ಇದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅಂತ ಆಸಕ್ತಿ ಇದೆ. ಆದ್ದರಿಂದ ನಮ್ಮ ಊರಿಗೆ ಬರ್ತಕ್ಕದ್ದನ್ನು ನೀವು ಏನಿದ್ರೂ ಕೂಡ ಒಂದು ಬೇರೆ ಸ್ಥಳ ನೋಡಿ. ನಿಮ್ಮ ಯಂತ್ರಕ್ಕೆ ಹಾಕ್ತಿರೋ, ಗೊಬ್ಬರ ಮಾಡ್ತಿರೋ, ಬ್ರಿಕ್ಗಳು ಮಾಡ್ತಿರೋ, ಇದೆಲ್ಲ ನಮಗೆ ಸಂಬಂಧವೇ ಇಲ್ಲ. ಅದು ಇನ್ನು 6 ತಿಂಗಳು ಇಫ್ ಅಂಡ್ ಬೆಡ್ಸವು. ಆದ್ದರಿಂದ ಇವತ್ತು ನಮಗೆ ತಕ್ಷಣ ಕೆಲಸ ಆಗಬೇಕಾಗಿದೆ. ನೀವು ಅದಕ್ಕೋಸ್ಕರ ಬೆಂಗಳೂರು ಸುತ್ತು ಒಂದು ಸ್ಥಳ ಅಂದರೆ ಜನ ಇರದೇ ಇರ್ತಕ್ಕಂಥದ್ದು, ಊರಿಂದ 8 ಕಿಲೋಮೀಟರ್ ದೂರ ಇರ್ತಕ್ಕದ್ದು, ಬಂಜರು ಜಮೀನು, ಅಲ್ಲಿ ಏನೂ ಬೆಳೀದೇ ಇರ್ತಕ್ಕಂಥದ್ದು, ಬೇಚರ ಅಥವಾ ಬೆಟ್ಟ ಗುಡ್ಡ ಇರ್ತಕ್ಕದ್ದು, ಅಥವಾ ಒಂದು ಇಂಥ ಕಡೆನ ಒಂದು ಸ್ಥಳವನ್ನು ಬೆಂಗಳೂರಿನಲ್ಲಿ ಹುಡುಕೊಳ್ಳಿ. ಅಲ್ಲಿಗೆ ಹಾಕೋದಕ್ಕೆ ನೀವು ಏರ್ಪಾಡು ಮಾಡಿ. ಹಾಕೋವಾಗ ಇಲ್ಲಿ ಹಾಕದಾಗೆ ಕಸಾನ 6,000 ರೂಪಾಯಿ ಸಮಯ ಕೊಟ್ಟರೆ ಎಷ್ಟು ಕೋಟಿ? 760 ಕೋಟಿ ರೂಪಾಯಿ ತಗೊಂಡು ಇಲ್ಲಿ ಕಸಾನ ತಂದು ಸುಮ್ಮನೆ ಎರಚಿ ಬಿಟ್ಟು ಹೋಗಿದ್ದೀರಲ್ಲ, ಆ ಹಣ ಯಾಕೆ ಖರ್ಚಾಗಿರ್ಬಹುದು? ನಿಮಗೇನಾದರೂ ಅದು ತಿಂದಿದ್ದೀರಲ್ಲ, ನೀವು ಬದುಕ್ತೀರಾ? ನೀವು ಶಾಪ, ಜನರ ಶಾಪ ತಟ್ಟುತ್ತಲ್ಲ 750 ಕೋಟಿ ರೂಪಾಯಿ. ಆದ್ದರಿಂದ ಒಂದು ಸ್ಥಳವನ್ನು ನೀವು ಹುಡುಕೊಳ್ಳಿ, ಇಲ್ಲಿಂದ ಮೊದಲು ಖಾಲಿ ಮಾಡಿ, ಅಲ್ಲಿಂದ ನೀವು ಅಲ್ಲಿ ಅದನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಗೊಬ್ಬರ ಮಾಡುವ ರೀತಿಯಲ್ಲಿ, ಮಾಡಿದ ಗೊಬ್ಬರ ಎತ್ತಿ ಮತ್ತೆ ಅಲ್ಲಿ ರೀಫಿಲ್ ಮಾಡುವಂಥ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿ ಅಂತ ಹೇಳ್ತಿದ್ದೇವೆ. ಒಂದು ಇದಲ್ಲದೆ ಬೆಂಗಳೂರಿನ ಸಮಸ್ಯೆ ಏನಿದೆ, ಬೆಂಗಳೂರಿನ ಕಸದ ಸಮಸ್ಯೆ, ಇದನ್ನು ಮುಂದಿನ ಅಧ್ಯಾಯವಾಗಿ ತಗೋತಾ ಇದ್ದೇವೆ. ಯಾಕೆಂದರೆ ಅಲ್ಲಿ ಅದು ನಿಜವಾದ ನಮ್ಮ ತಪ್ಪಿತಸ್ಥರು. ಆದ್ದರಿಂದ ನಾವು ಒಂದು ಬೃಹತ್ ರಾಜ್ಯದಲ್ಲಿ ಬೆಂಗಳೂರು ಸಿಟಿಯ ಒಟ್ಟಿನ ಈ ಕಸವನ್ನು ತೆಗಿತಕ್ಕದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ರಚನಾತ್ಮಕವಾಗಿ ಮಾತನಾಡ್ತಾ ಮತ್ತು ಸರ್ಕಾರವನ್ನು ಒತ್ತಾಯ ಮಾಡೋದಕ್ಕೆ ಒಂದು ಚಳುವಳಿಯನ್ನು ಮುಂದೆ ಇದನ್ನು ಆರಂಭ ಮಾಡ್ತಾ ಇದ್ದಾರೆ. ಇದು ದೊರೆಸ್ವಾಮಿಗಳು ಅಂತ ಹೇಳುವಂತಹ ಮಾತುಗಳು. ಅಂದ್ರೆ ಏನು ಸರ್ಕಾರದಿಂದ ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದಾರೆ ಕಸ ವಿಲೇವಾರಿ ಮಾಡಕ್ಕೆ. ಈ ಕಸ ವಿಲೇವಾರಿ ಮಾಡೋದು ವೈಜ್ಞಾನಿಕವಾಗಿ ಮಾಡ್ತಾ ಇಲ್ಲ ಅನ್ನೋಂಥದ್ದು, ಸರಿಯಾಗಿ ಕಸ ವಿಲೇವಾರಿ ಮಾಡ್ತಿಲ್ಲ ಅನ್ನೋಂಥದ್ರ ವಿಚಾರವಾಗಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಹೇಳೋದ್ರೆ ಸರ್ಕಾರಕ್ಕೆ ಏನು ಒಂದು ಕಡೆ ಎಚ್ಚರ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಭಾವನಾ, ಓಕೆ, ಧನ್ಯವಾದ ಪವನ್.